ರಾಜ್ಯದಲ್ಲಿ ಹಲವೆಡೆ ಮಳೆ ಅಬ್ಬರಿಸುತ್ತಿದೆ. ಆರಂಭದಲ್ಲೇ ಅನಾಹುತಗಳೇ ಸೃಷ್ಟಿಯಾಗ್ತಿವೆ. ಒಂದ್ ಕಡೆ ವರುಣಾಘಾತಕ್ಕೆ ಮನೆ ಕುಸಿದು ಬಿದ್ದರೆ ಮನೆಗಳ ಮೇಲೆಯೇ ಮರಗಳು ಬಿದ್ದಿವೆ. ಮನೆ ಮೇಲೆಯೇ ಬಿದ್ದ ಮರ, ಮನೆ ಮೇಲ್ಛಾವಣಿ, ಗೋಡೆಗೆ ಹಾನಿ, ಸೂರು ಧ್ವಂಸ, ಪೀಠೋಪಕರಣಗಳೆಲ್ಲ ಮಣ್ಣು ಪಾಲು. ಅಷ್ಟೇ ಅಲ್ಲ, ವಿದ್ಯುತ್ ಕಂಬ ಹೇಗೆ ಉರುಳುತ್ತೆ ನೋಡಿ. ಇದಕ್ಕೆಲ್ಲ ಕಾರಣ ಬಿರುಗಾಳಿ ಮಳೆ. ಧೋ ಅಂತ ಸುರಿದ ಮಳೆ, ಕುಸಿದು ಬಿದ್ದ ಮನೆ. ಓಡೋಡಿ ಬಂದು ಕುಟುಂಬದ 5 ಬಚಾವ್. ಬಾಳಿ ಬದುಕಿದ ಮನೆಯೇ ಕುಸಿದು ಹೋಗಿದೆ. ಜೀವ ಮತ್ತು ಜೀವನವಾಗಿದ್ದ ಸೂರು ಹೇಳ ಹೆಸರಿಲ್ಲದಂತಾಗಿದೆ. ಈ ದೃಶ್ಯ ಕಂಡಿದ್ದು ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಲ್ಲಿ. ಸೋಮವಾರ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿವೆ. ವರುಣನ ಅಬ್ಬರ ಎಷ್ಟಿತ್ತು ಅಂದ್ರೆ 15ನೇ ವಾರ್ಡ್ನ ನಿವಾಸಿ ಮಲ್ಲಮ್ಮ ರೆಡ್ಡಪ್ಪ ಭೋವಿ ಅನ್ನುವರ ಮನೆ ಕುಸಿದಿದೆ. ಮನೆ ಕುಸಿದು ಬೀಳ್ತಾ ಇದ್ದಂತೆ ಮನೆಯಲ್ಲಿದ್ದ 5 ಓಡೋಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಹಾಲ್ಗೋಡಿನಲ್ಲಿ ಭಾರೀ ಬಿರುಗಾಳಿ ಮಳೆಗೆ ಮನೆ ಮೇಲೆಯೇ ಮರ ಬಿದ್ದಿದೆ. ಅಡಿಕೆ ಮರ ಬಿದ್ದ ರಭಸಕ್ಕೆ ಮನೆಯ ಮೇಲ್ಛಾವಣಿ ಸಿಮೆಂಟ್ ಶೀಟ್ ಪುಡಿ ಪುಡಿಯಾಗಿವೆ. ಒಂದೇ ಊರಿನ 2 ಮನೆಗೆ ಧಕ್ಕೆಯಾಗಿವೆ. ನೆಲ್ಲಿಬೀಡು ತೂಗು ಸೇತುವೆ ಬಳಿ ಅಜ್ಜಿಗದ್ದೆ ಗ್ರಾಮದಲ್ಲಿ ಬೃಹತ್ ಮರ ಬಿದ್ದು ಮನೆ ಮೇಲ್ಛಾವಣಿ, ಗೋಡೆಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರಿನಲ್ಲಿ ಗಾಳಿ ಮಳೆಯಾಗಿದೆ. ಬೆಳ್ತಂಗಡಿ ತಾಲೂಕಿನ ವಿವಿಧ ಕಡೆ ಬಿರುಗಾಳಿ ಬೀಸಿದ್ದು ಭಾರೀ ಬಿರುಗಾಳಿಗೆ ಮನೆಗಳ ಮೇಲೆ ಬೃಹತ್ ಮರಗಳು ಉರುಳಿ ಬಿದ್ದಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ. ಬಪ್ಪಳಿಗೆಯಲ್ಲಿ ಮನೆ ಮೇಲೆ ತೆಂಗಿನ ಮರ ಬಿದ್ದಿದೆ. ಕಲಬುರಗಿ ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಅದರಲ್ಲೂ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಬಿರುಗಾಳಿಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಹೀಗೆ ಕಂಬ ಉರುಳಿದ್ರೂ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಏಪ್ರಿಲ್ 11ರವರೆಗೆ ರಾಜ್ಯದಲ್ಲಿ ಭರ್ಜರಿ ಮಳೆ. ಮುಂಗಾರು ಪೂರ್ವ ಮಳೆ ದೇಶಕ್ಕೆ ಎಂಟ್ರಿ ಕೊಟ್ಟಿದ್ದು ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳ ಕಾಲ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.